ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ವಿಡಿಯೋ ಚೆನ್ನಾಗಿ ಅನಿಸಿದ್ದಲ್ಲಿ ಒಂದು ಲೈಕನ್ನು ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇವತ್ತು ನೋಡಿ, ನಾನು ಊರಿಗೆ ಹೊರಟಿದ್ದೀನಿ. ಧಾರವಾಡದಿಂದ ಗೋಕರ್ಣಕ್ಕೆ ಊರಿಗೆ ಹೊರಟಿದ್ದೀನಿ. ಧಾರವಾಡದಿಂದ ಡೈರೆಕ್ಟ್ ಬಸ್ಸಿಗೆ ಹೊರಟಿದ್ದೀನಿ. ಅಥಣಿ ಗೋಕರ್ಣ ಅಂತ ಹೇಳಿ ಆ ಬಸ್ಸಿಗೆ ಹೊರಟಿದ್ದೀನಿ. ಡೈರೆಕ್ಟ್ ನಮ್ಮ ಊರಿಗೆ ಹೋಗುತ್ತೆ. ಹೀಗಾಗಿ ಆ ಬಸ್ಸಿಗೆ ಹೊರಟಿದ್ದೀನಿ ನೋಡಿ. ಹೀಗೆ ಹುಬ್ಬಳ್ಳಿಯಲ್ಲಿ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿದರು ಬಸ್ಸು. ಅವರು ಕಂಡಕ್ಟ್ರು ಹಾಗೆ ಡ್ರೈವರ್ ಎಲ್ಲ ಊಟಕ್ಕೆ ಹೋಗಿದ್ದರು. ಹಾಗೆ ಬಸ್ ನಿಂತಿತ್ತು. ಹೀಗಾಗಿ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ಊರಿಗೆ ಹೋಗೋ ತನಕನೂ ಮಧ್ಯದಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಹಾಗೆ ನೇಚರ್ ಎಲ್ಲ ಚೆನ್ನಾಗಿತ್ತು. ಹೀಗಾಗಿ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಇದು ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ನೋಡಿ, ಎಲ್ಲ ಈ ಥರ ಇದೆ. ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇಲ್ಲಿ ಊರಿಗೆ ಬಂದ ಮೇಲೆ ನನಗೆ ಯಾವುದು ಮನೆಯದು ವಿಡಿಯೋ ವ್ಲಾಗ್ ಅದು ಹಾಕೋಕ್ಕಾಗಲ್ವಲ್ಲ. ಹೀಗಾಗಿ ಈ ಥರ ಊರಿಗೆ ಬಂದಿದ್ದನ್ನು ಎಲ್ಲ ವಿಡಿಯೋ ಮಾಡಿಕೊಂಡು ಹಾಕ್ತಾಯಿದ್ದೀನಿ ನೋಡಿ. ಎಲ್ಲರೂ ಸಪೋರ್ಟ್ ಮಾಡಿ. ಇದೇ ನೋಡಿ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್. ಇದು ನೋಡಿ, ಈ ಥರ ಇದೆ ಬಸ್ ಸ್ಟ್ಯಾಂಡು. ಎಲ್ಲ ಬಸ್ಗಳು ನಿಂತಿದ್ದಾವೆ ನೋಡಿ. ಏನಿಲ್ಲ ಅಂದರೂ ಒಂದು ಹತ್ತಿರ 1 ಗಂಟೆ ತನಕ ಇಲ್ಲಿ ನಿಂತಿತ್ತು. ಇದು ಬಸ್ಸು ತುಂಬ ಹೊತ್ತು ನಿಂತಿತ್ತು. ಅವರೆಲ್ಲ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ 3:15ಗೇನೋ ಬಸ್ ಬಿಟ್ಟಿದ್ದಾರೆ ನೋಡಿ. ಮಧ್ಯಾಹ್ನ 3:15ಗೆ. ನಾನು ಧಾರವಾಡದಿಂದ 2 ಗಂಟೆಗೆ ಬಿಟ್ಟಿದ್ದೆ ನೋಡಿ. ಬಸ್ ಸ್ಟ್ಯಾಂಡ್ ಎಲ್ಲ ಈ ಥರ ಇದೆ ನೋಡಿ, ಹುಬ್ಬಳ್ಳಿ ಬಸ್ ಸ್ಟ್ಯಾಂಡು. ಈಗ ಬಸ್ ಹೊರಟಿದೆ ನೋಡಿ. ಹಾಗೆ ನೇಚರ್ದೆಲ್ಲ ಸ್ವಲ್ಪ ವಿಡಿಯೋ ಮಾಡಿಕೊಳ್ಳೋಣ ಅಂತ ಹೇಳಿ ಎಲ್ಲನೂ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಎಲ್ಲ ನೇಚರೆಲ್ಲ ನೋಡ್ತಾ, ಹಾಗೆ ಇಲ್ಲ ಅಂದರೆ ಟೈಮ್ ಹೋಗೋದೇ ಇಲ್ಲ. ಹಾಗೆ ಎಲ್ಲ ನೋಡ್ಕೋತಾ ವಿಡಿಯೋ ಮಾಡ್ಕೋತಾ ಹೊರಟಿದ್ದೀನಿ ನೋಡಿ. ಇದು ಹುಬ್ಬಳ್ಳಿ ಹಳೆ ಬಸ್ ಸ್ಟ್ಯಾಂಡ್ ಹತ್ತಿರ ನೋಡಿ. ಇದು ನೋಡಿ, ಸ್ವಲ್ಪ ಎಷ್ಟೊಂದು ಬಸ್ಸುಗಳು, ಎಲ್ಲಲ್ಲಿ ಟ್ರಾಫಿಕ್ ಜಾಮು ನೋಡಿ. ಎಷ್ಟೊಂದು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಲ್ಲಲ್ಲಿ. ನೋಡಿ, ಕಲ್ಲಘಟ್ಟಿಗೆ ಬಸ್ ಸ್ಟ್ಯಾಂಡ್ ನೋಡಿ. ಇದು ಇಲ್ಲಿಂದ ಮತ್ತೆ ಶುರುವಾಗತ್ತೆ ನಮ್ಮ ಪ್ರಯಾಣ. ಹಾಗೆ ನೇಚರೆಲ್ಲ ನೋಡ್ತಾ ಮತ್ತೆ ಶುರುವಾಯಿತು ನೋಡಿ ಪ್ರಯಾಣ. ಎಲ್ಲಾನು ನೇಚರ್ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ನೇಚರೆಲ್ಲ ನೋಡ್ತಾ, ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೋತಾ ಹೊರಟಿದ್ದೇವೆ ನೋಡಿ. ಹಾಗೆ ಎಷ್ಟು ಚೆನ್ನಾಗಿದೆ ನೋಡಿ ನೇಚರು. ಹಸಿರಾಗಿ ನೋಡ್ತಾ ಇದ್ದರೆ ಎಷ್ಟು ಖುಷಿಯಾಗತ್ತೆ ನೋಡಿ. ಯಲ್ಲಾಪುರದಿಂದ ಸಿಕ್ಕಾಪಟ್ಟೆ ಕಾಡಿದೆ, ತುಂಬಾ ಕಾಡಿದೆ. ಈ ಕರ್ನಾಟಕದಲ್ಲಿ ಜಾಸ್ತಿ ಕಾಡಿರೋದೇ ಈ ಯಲ್ಲಾಪುರ ಸೈಡು ನೋಡಿ. ತುಂಬಾ ಕಾಡಿದೆ. ಈ ಉತ್ತರ ಕನ್ನಡ ಜಿಲ್ಲೆ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತುಂಬಾ ಕಾಡಿದೆ. ಒಂದು 80% ಅಷ್ಟು ಕಾಡೇ ಇದೆ. ಆಮೇಲೆ 20% ಮಾತ್ರ ಇಲ್ಲಿ ಊರಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ತುಂಬ ದೊಡ್ಡ ಕಾಡಿರೋದು ಕರ್ನಾಟಕದಲ್ಲಿ ಈ ಜಿಲ್ಲೆಯಲ್ಲಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಈ ಹುಬ್ಬಳ್ಳಿಯಿಂದ ಗೋಕರ್ಣ ಹೋಗಬೇಕಂದ್ರೆ ತುಂಬ ಕಾಡು ಸಿಗುತ್ತೆ.
ಇದು ನೋಡಿ ಯಲ್ಲಾಪುರ ಬಸ್ ಸ್ಟ್ಯಾಂಡ್. ಇದು ಹಾಗೆ ಮತ್ತೆ ಪ್ರಯಾಣ ಶುರು ಆಯಿತು ನೋಡಿ. ಯಲ್ಲಾಪುರದಿಂದ ಪ್ರಯಾಣ ಶುರು ಆಗಿದೆ. ಹೀಗೆ ಮುಂದೆ ಹೋದರೆ ಅರಬೈಲ್ ಘಾಟ್ ಸಿಗತ್ತೆ. ಅಲ್ಲಂತೂ ದೊಡ್ಡ ಘಾಟ್, ಅದು ತುಂಬಾ ಘಾಟ್ ಇದೆ. ಅರಬೈಲ್ ಘಾಟು ದೊಡ್ಡ ಘಾಟು. ನೋಡಿ ಹಾಗೆ ಹೋಗ್ತಾ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಈಗ ನೋಡಿ ಅರಬೈಲ್ ಘಾಟು ಬರ್ತದೆ. ಈಗ ಈ ಲಾರಿಗಳು ಜಾಸ್ತಿ ಅಡ್ಡಾಡ್ತವೆ ಈ ಕಡೆಯಿಂದ. ಪೆಟ್ರೋಲ್ ಗಾಡಿ, ಲಾರಿ, ಈ ಥರ ಗಾಡಿಗಳು ಜಾಸ್ತಿನೇ ಅಡ್ಡಾಡ್ತವೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಕಾಡೆಲ್ಲ. ಎಷ್ಟೊಂದು ಕಾಡು ನೋಡಿ. ಕಾಡಿನ ಮಧ್ಯದಿಂದ ಜರ್ನಿ ಮಾಡೋದಂದರೆ ತುಂಬಾ ಇಷ್ಟ. ಎಷ್ಟು ಚೆನ್ನಾಗಿ ನೇಚರ್ ಜೊತೆ ನೋಡ್ತಾ ನಾವು ಹೋಗ್ಬೋದು. ತುಂಬ ಖುಷಿಯಾಗತ್ತೆ. ನೇಚರೆಲ್ಲ ನೋಡ್ತಾ ಇದ್ದರೆ ತುಂಬಾ ಖುಷಿಯಾಗತ್ತೆ. ಇದೇ ನೋಡಿ ಅರಬೈಲ್ ಘಾಟ್ ಇದು. ಹಾಗೆ ಸುತ್ತಾಕ್ತಾ ಹೋಗುತ್ತೆ ನೋಡಿ. ಇದು ರೌಂಡ್ ಸುತ್ತಾಕ್ತಾ ಹೋಗುತ್ತೆ. ತುಂಬ ದೊಡ್ಡ ಘಾಟ್ ಇದೆ ಇದು ನೋಡಿ. ಇದು ಪೆಟ್ರೋಲ್ ಗಾಡಿ ಇದು. ಈ ಥರ ಗಾಡಿಗಳು ತುಂಬ ಓಡಾಡ್ತವೆ ಇಲ್ಲಿಂದ. ಎಷ್ಟೋ ಸಲ ಆಕ್ಸಿಡೆಂಟು ಆಗಿದ್ದು ತುಂಬ ಸಲ ಇದೆ. ಈ ಘಾಟ್ ದಾಟುವವರೆಗೂ ಸ್ವಲ್ಪ ಡೇಂಜರೇ ಇದೆ ನೋಡಿ. ಎಷ್ಟೊಂದು ಪೆಟ್ರೋಲ್ ಗಾಡಿಗಳು ಹಾಗೆ ರೌಂಡ್ ಸುತ್ತಾಕ್ತಾ ಇದೆ. ಆದರೆ ರೋಡು ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಅಗಲ ಇದೆ ರೋಡು. ಏನು ಪ್ರಾಬ್ಲಮ್ ಇಲ್ಲ. ತುಂಬ ಚೆನ್ನಾಗಿದೆ ರೋಡು. ಆ ಕಡೆ ಸಿರ್ಸಿ ಸೈಡ್ ರೋಡಿಗಿಂತ ಈ ರೋಡು ತುಂಬ ಚೆನ್ನಾಗಿದೆ ನೋಡಿ. ನೇಚರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಈ ನೇಚರ್ ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ನೋಡಿ. ನನಗೆ ನೇಚರ್ ಅಂದರೆ ತುಂಬಾ ಇಷ್ಟ ನೋಡಿ. ರೋಡ್ ಎಷ್ಟೊಂದು ಅಗಲ ಇದೆ ನೋಡಿ. ರೋಡು 4 ಬಸ್ ಬಂದರೂ ಕೂಡ ಹೋಗ್ಬೋದು, ಅಷ್ಟು ರೋಡು ಅಗಲ ಇದೆ. ಈ ಅರಬೈಲ್ ಬರೋವರೆಗೂ ಅರಬೈಲ್ ಘಾಟು ಇದು. ತುಂಬ ದೊಡ್ಡದಿದೆ ಘಾಟು. ಹಾಗೆ ಸುತ್ತ ಹಾಕಿ ಹೋಗ್ತಾ ಇರುತ್ತೆ ನೋಡಿ. ಎಷ್ಟೊಂದು ಲಾರಿಗಳು ನೋಡಿ. ತುಂಬ ಲಾರಿಗಳು ಅಡ್ಡಾಡ್ತವೆ ಇಲ್ಲಿ. ಹೀಗಾಗಿ ಎಷ್ಟೋ ಸಲ ಆಕ್ಸಿಡೆಂಟ್ಗಳು ಆಗಿವೆ, ಆಗ್ತಾನೇ ಇರುತ್ತವೆ. ಅದರಲ್ಲಿ ಗುಡ್ಡ ಕುಸಿತ ಅದು ಇದು ತುಂಬಾ ಆಗ್ತಾ ಇರುತ್ತೆ. ಈಗ ಒಂದು 2 ವರ್ಷದ ಹಿಂದೆ ಗುಡ್ಡ ಎಲ್ಲ ಕುಸಿದಿತ್ತು ಇಲ್ಲಿ. ಈಗ ನೋಡಿ ಘಾಟ್ ಮುಗೀತು. ಅಂಕೋಲಾ ಬಂತು ನೋಡಿ. ನಮ್ಮೂರಿಗೆ ಹತ್ತಿರ ಬಂತು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.